ನಾವು 3 ಜನ ನಮ್ಮ ಸ್ವಇಚ್ಛೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ. ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಸೋತು ಸಾವಿಗೆ ಶರಣಾಗುತ್ತಿದ್ದೇವೆ. ನಮ್ಮ ಸಾವಿಗೆ ಯಾರೂ ಕಾರಣರಲ್ಲ. ಸಿ ಯು, ಬೈ ಬೈ, ಟಾಟಾ. ಹೆಸರು ಮಾತ್ರ ಇಷ್ಟು ದೊಡ್ಡ ಮರ, ರಂಬೆನೆ ಗಟ್ಟಿ ಇಲ್ಲ. ಯಾವುದೋ ಹೈಟೆಕ್ ಹೈಬ್ರಿಡ್ ಇರಬೇಕು. ಜೀವ ಹೋಗ್ಲಿ ಅಂತ ಪಾಯ್ಸನ್ ಕುಡಿದ್ರೆ ಕೋಡೆಸ್ ತರ ಕಿ ಕೊಡಿತಾ ಇದೆಯಲ್ಲೋ, ನಾನೇ ಜೀವನೇ ಹೋಗ್ತಿಲ್ವಲ್ಲೋ. ಬಕ್ರ ಕಂಡ್ರೆ ನೀವು ಲೇ. ಅಲ್ಲ ಕಣೋ, ಈಗಿನ ಕಾಲದಲ್ಲಿ ಎಲ್ಲ ಡೂಪ್ಲಿಕೇಟ್. ಅದಕ್ಕೆ ಈ ತಾಪತ್ರೆ ಬೇಡ ಅನ್ಬಿಟ್ಟು ಸ್ಟ್ರೈಟ್ ಆಗಿ ಟ್ರ್ಯಾಕ್ ಮೇಲೆ ಬಂದು ಮಲಗಿದ್ದೀನಿ. ಸೂಪರ್ ಫಾಸ್ಟ್ ಟ್ರೈನು, ಸೂಪರ್ ಫಾಸ್ಟ್ ಸಾವು. ಮೇಲತ್ಲಿಲ್ವಾ? ಹೊಟ್ಟೋಗ್ತಾ ಇದೆಯಾ? ಏನ್ರ ಇದು? ಟ್ರೈನು ಡೂಪ್ಲಿಕೇಟಾ? ದೇವ್ರ ನಮ್ಮ ಹಣೆ ಬರನ ಮುಂಡ್ಕತೆಯಲ್ಲಿ ಬರ್ದು ಬಿಡ ಅಂತ ಕಾಣಿಸುತ್ತೆ. ಎಲ್ಲಿ ಹೋದ್ರು ಸೋಲೆ. ಈ ದೇಶದಲ್ಲಿ ಬದುಕೋದು ಕಷ್ಟ ಅಂದ್ರೆ ಸಾಯೋದು ಇಷ್ಟು ಕಷ್ಟನಾ? ನಾನ್ ಸಾಯ್ದೆ ಮನೆಗೆ ಹೋಗಲ್ಲ. ನಿನ್ ತಲೆ ಸತ್ರೆ ಮನೆಗೆಲ್ಲ ಹೋಗ್ತೀಯಾ? ಕ್ಷಣಕ್ಕೆ ಹೋಗ್ತೀಯ ಅಷ್ಟೇ. ಮತ್ ನಾನ್ ಸಾಯ್ಬೇಕಲ್ಲ. ಈಗ ನಾನು ಎಲ್ಲಿದ್ದೀನಿ ಅಂದ್ರೆ ನೀವೆಲ್ಲ ಹೆಣಕಾಯವ್ರ? ಏನ್ ಸರ್ ನೀವು? ನಾವ್ ಅಟ್ಟಿಸ್ಕೊಂಡು ಬರ್ತಾ ಇದ್ರು, ತಪ್ಪಿಸ್ಕೊಂಡು ಓಡ್ತಾ ಇದ್ರಲ್ಲ. ಸಾಯುವಂತ ಪ್ರಾಬ್ಲಮ್ ಏನಾಗಿದೆ ನಿಮ್ಗೆ? ಹೇಳಬೇಕಾ? ಜೀವನವೇ ಪ್ರಾಬ್ಲಮ್, ಬರೀ ಪ್ರಾಬ್ಲಮ್. ಅಯ್ಯೋ, ನೀವು ನಮ್ಮ ಹತ್ರ ಹೆಂಡತಿ ಮಕ್ಳು ಪ್ರಾಬ್ಲಮಾ? ಸಾರಿ. ನನ್ನ ಹೆಂಡತಿ ಕಮಲಿ ಸುಮಂಗ್ಲಿಯಾಗಿ ಮೇಲು ಕೊಟ್ಟಳು. ಕಂಗ್ರಾಚುಲೇಷನ್ ಸರ್. ಅಯ್ಯೋ, ನೀವು ತುಂಬಾ ಲಕ್ಕಿ ಸರ್. ಏನಕ್ಕೆ? ಹೆಂಡತಿ ಸತ್ತಿದ್ದಕ್ಕೆ. ಜಗತ್ತಲ್ಲಿ ಹೆಂಡತಿನೇ ದೊಡ್ಡ ಪ್ರಾಬ್ಲಮ್ ಸರ್. ಅವರೇ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಸರ್ ಸೂಸೈಡ್ ಮಾಡ್ಕೋತೀರಾ? ನಮ್ಗೇನೋ ಕೆಲಸ ಇಲ್ಲ, ಹೆಂಡತಿರ್ ಬೇರೆ ಟಾರ್ಚರ್, ಅದಕ್ಕೆಂದು ಸೂಸೈಡ್ ಮಾಡ್ಕೋಕ್ ಬಂದ್ವಿ. ನೀವು ಆತ್ಮಹತ್ಯೆ ಮಾಡ್ಕೊಳಕ್ ಬಂದ್ರ? ನಮ್ ಪಾರ್ಟಿನೇ. ಆದ್ರೆ ನಮ್ ಜೀವನದಲ್ಲಿ ಸುಮ್ನಿರು, ಜೀವನದಲ್ಲಿ ಸುಸ್ತಾಗ್ಬಿಟ್ಟಿದೀವಿ. ಕುಂತು ಮಾತಾಡೋಣ. ನಾನು ಒಳ್ಳೆ ಅಕೌಂಟೆಂಟ್ ಸರ್. ಕ್ಯಾಲ್ಕುಲೇಟರ್ ಅಲ್ಲಿ ಬ್ಯಾಟ್ರಿ ವೀಕ್ ಆಗಿದ್ದಕ್ಕೆ ನನ್ನ ಕೆಲಸದಿಂದ ಕಿತ್ತಾಕ್ಬಿಟ್ರು ಸರ್. ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ ಸರ್. ಆದ್ರೆ 3 ತಿಂಗಳ ಮೇಲೆ ಯಾರು ನಾನು ಇಟ್ಕೊಳ್ಳೋದೇ ಇಲ್ಲ. 1000 ಸುಳ್ಳು ಹೇಳಿ ಮದುವೆ ಮಾಡ್ಕೊಂತಾರೆ. ನಾನ್ ಹೇಳಿದ್ ಒಂದೇ ಒಂದ್ ಸುಳ್ಳು ಸರ್. ಹೌದು ಸರ್, ಇವ್ರು ಹೇಳಿದ್ ಒಂದೇ ಒಂದ್ ಸುಳ್ಳು. ಈ ನನ್ನ ಮಗ ಫುಟ್ಪಾತ್ ಅಂಡರ್ವೇರ್ ಮಾಡ್ತಿದ್ದ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿ ಮದುವೆ ಮಾಡ್ಕೊಂಬಿಟ್ಟ. ತಾಳಿ ಕಟ್ಟದ ಮೇಲೆ ಇವ್ನ ಹೆಂಡತಿಗೆ ಇವ್ನ ಬಂಡವಾಳ ಎಲ್ಲ ಗೊತ್ತಾಗೋಯ್ತು. ಉಗಿದ ಆಚೆ ಕಟ್ಬಿಟ್ಲು ಸರ್. ಫಸ್ಟ್ ನೈಟ್ ಇವ್ರಿಬ್ರಿಗೆ ಆಗಿಲ್ಲ. ಖುಷಿ ನೋಡು. ನನ್ನ ವ್ಯವಹಾರದಲ್ಲೂ ಫೇಲ್ಯೂರು, ಲಾಸು. ಏರ್ ಆಯಿಲ್ ಫ್ಯಾಕ್ಟ್ರಿ ಮಾಡಿದೆ, ಕೂದಲು ಬೆಳೆಯೋ ಬದಲು ಉದುರೋಗ್ಬಿಡ್ತು. ಫ್ಯಾಕ್ಟ್ರಿ ತಿರುಪ್ತಿ ಆಗೋಯ್ತು. ಹೇರ್ ಆಯಿಲ್ ಅನ್ನೋ ಲೇಬಲ್ ನ ತೆಗೆದ್ಬಿಟ್ಟು ಹೇರ್ ರಿಮೂವರ್ ಅಂತ ಹಾಕ್ಬಿಟ್ರಾಯ್ತು. ಹೆಂಗಸ್ರು ಕ್ಯೂನೋ ಕ್ಯೂ. ಆಮೇಲೆ ಒಂದು ಸೋಪ್ ಫ್ಯಾಕ್ಟ್ರಿ ಮಾಡಿದೆ,
ಆ ಸೋಪ್ ಹಾಕಿ ಬಟ್ಟೆ ಹೋಗಿದ್ರೆ ಕ್ಲೀನ್ ಆಗೋ ಬದಲು ಟೈಲ್ಸ್ ಕ್ಲೀನ್ ಆಗ್ತಂತೆ. ಅದಕ್ಕೆ ಯಾಕೆ ಸರ್ ನೀವು ಬೋರ್ಡೆ ಕೆಡ್ಸ್ಕೊತೀರಾ? ಆ ಲೇಬಲ್ ಕಿತ್ತಾಕ್ಬಿಟ್ಟು ಟೈಲ್ಸ್ ಕ್ಲೀನರ್ ಅಂತ ಹಾಕ್ಬಿಡಿ, ಬಾತ್ರೂಮ್ ಎಲ್ಲ ಮಣಿಮಣ ಅಂತ ಮಿಂಚುತ್ತೆ. ಅಯ್ಯೋ, ಆಮೇಲೆ ಇನ್ನೂ ಒಂದು ಅಗರಬತ್ತಿ ಫ್ಯಾಕ್ಟ್ರಿ ಮಾಡಿದೆ. ಆ ಅಗರಬತ್ತಿ ವಾಸನೆ ಕುಡಿದ್ರೆ ಜನ ಮೂರ್ಛೆ ಹೋಗ್ಬಿಡೋದ. ಅಗರಬತ್ತಿ ಅಂತ ಯಾರು ಹೇಳಕ್ಕೆ ಹೋಗ್ಬೇಡಿ ಸರ್. ಟಿವಿಯಲ್ಲೇ ಆಡ್ ಹಾಕ್ಬಿಡಿ, ರಾತ್ರಿ ಇದನ್ನ ಹಚ್ಚಿ ಕಿಟಕಿ ಬಾಗಿಲು ಮುಚ್ಚಿ ಜಿರಳೆ ಹಲ್ಲಿ ಪಕ್ಕದ ಮನೆ ಕಟ ಏನು ಇರಲ್ಲ ಅಂತ. Sweet dreams and good night, folks. ಕ್ಲಾಸ್ ಪುರುಡೆ ಕಡ್ರೆ ನಿಮ್ದು. ಕರೆಕ್ಟ್. ನೀವ್ ಯಾಕೆ ನನ್ನ ಹತ್ರ ಕೆಲಸ ಸೇರ್ಕೋಬಾರ್ದು? ಹೇಳಿ ಮೇಲೆ ಕೆಲಸದ ವಿಚಾರದಲ್ಲಿ ನಾನು ವೆರಿ ಸ್ಟ್ರಿಕ್ಟ್. ಚಮಚ ಕೆಲಸ ಮಸ್ಕ ಕೆಲಸ ಮಾಡಿಸ್ಕೊಳ್ಳೋದಿಲ್ಲ ನಾನು. ಎಷ್ಟು ಬೇಕು ಸಂಬಳ? ಕೊಡಿ 1,000. ನನ್ ಮಗನೇ ಬರೀ 1,000 ರೂಪಾಯಿ ಕೇಳ್ತಿರೋ? ನನ್ ಜುಟ್ಟು ಹೂಗೆ ತಿಂಗಳು 300 ರೂಪಾಯಿ ಬೇಕು. ಇನ್ ಫ್ಲಾಟ್ ಬಾಡಿಗೆ, ಸ್ಕೂಲ್ ಫೀಸು, ಹಾಲಿನ ಬಿಲ್ಲು ಯಾವ್ದಕ್ಕೂ 1,500 ಕೇಳೋಣ. ಅಯ್ಯೋ ನನ್ ಮಗನೇ, 1,500 ರೂಪಾಯಿ ಬೆಂಗಳೂರು ಜೀವನ ಮಾಡಕ್ಕಾಗತ್ತೇನೋ? ಒಂದ್ 2,500 ರೂಪಾಯಿ ಆ ರೇಂಜ್ ಅಲ್ಲಿ ನಾವು. ಹಂಗಂತೀಯ? ನಾನ್ ಡೀಲ್ ಮಾಡ್ತೀನಿ ಬಿಡು. ಹುಷಾರ್ ಕಣೋ ಸಾಫ್ಟ್ವೇರ್, ಇದು ಅಂಡರ್ವೇರ್ ಬಿಸ್ನೆಸ್ ಅಲ್ಲ. ಡೌಟ್ ಬರಿ ಡಿಯರ್. ಒಂದ್ 2,900 ರೂಪಾಯಿ, ಆಮೇಲೆ ಪೆಟ್ರೋಲ್ ಖರ್ಚಿಗೆ ಅಂತ ಒಂದ್ 50 ರೂಪಾಯಿ ಕೊಟ್ಬಿಡಿ ಸರ್. ಜಾಸ್ತಿ ಆಯ್ತು ಅಂದ್ರೆ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ. ಯಾವ್ದು ಬೇಕು? ಪೆಟ್ರೋಲ್ ಬಿಲ್ ಅಲ್ಲ ಸರ್. ನಿಮ್ ಕೈಯಲ್ಲಾದಷ್ಟು ಕೊಡಿ. ಒಂದ್ 5,000 ರೂಪಾಯಿ ಕೊಡ್ತೀನಿ. 3 ಜನಕ್ಕೂ ಸೇರ್ತೀನಿ ಸರ್. ಒಬ್ಬೊಬ್ರಿಗೆ 5,000 ರೂಪಾಯಿನ ಮುಚ್ಚಯ್ಯ ಬಾಯಿ. ನೋಡಿ, ಕೆಲ್ಸಕ್ಕೆ ಒಪ್ಪಿಸ್ಕೊಂಡಿದ್ದಾಯ್ತು. ನಾನ್ ವೆರಿ ಸ್ಟ್ರಿಕ್ಟ್ ವ್ಯವಹಾರದಲ್ಲಿ. ನಾಳೆ ಬೆಳಿಗ್ಗೆನೆ ಅಡ್ರೆಸ್ ಕೊಡ್ತೀನಿ, ಅಲ್ಲಿಗೆ ಬಂದ್ಬಿಡ್ಬೇಕು. 9 ಗಂಟೆ ಢಣ್ ಅಂತಿದ್ದಕ್ಕೆ ಠಣ್ ಅಂತ ಬಂದ್ಬಿಡ್ಬೇಕು. ಸರಿ ಸರ್. ಈಗ ನನ್ ಬೆಂಚಲ್ಲಿ ಬರ್ತೀರಾ? ಬೇಡ ಸರ್, ನಮ್ದು ಬೆಂಚಿದೆ, ಓಪನ್ ಎಸಿ. ನಾವು ಅದನ್ನು ತಗಳಪ್ಪ ಅಕೌಂಟೆಂಟ್. ಕಣ್ ಮುಂದೆ ಇಷ್ಟೆಲ್ಲ ದುಡ್ಡಿದೆ. ಅವತ್ ನಮ್ ಹೆಂಡ್ತಿರ್ ಕೇಳಿದಿನ ತಕ್ಕೊಳಕ್ಕಾಗಿಲ್ಲ ಅಂತ ಆಟೋ ಹೊತ್ಕೊಂಡು ಹೊಟ್ಟೋದ್ರು. ಟೇಬಲ್ ಮೇಲೆ ದುಡ್ಡಿದ್ದೇನ್ ಪ್ರಯೋಜನ? ಜೇಬ್ ನೋಡಿ ಜೀವನ ಮಾಡ್ಬೇಕು ಗುರುವೆ. ನೀರ್ ಮಜ್ಜಿಗೆ ನನ್ ಮಗನೇ, ನೀನ್ ತಾನೆ ಅವತ್ತು 2,900 ರೂಪಾಯಿ ಕೇಳ್ದವನು. ನೋಡ್ರಮ್ಮಿ, ನಾವ್ ಇಷ್ಟೆಲ್ಲ ದುಡ್ಡು ಕೊಡ್ತಾ ಇದೀವಿ, ಒಂಚೂರು ಸಂಬಳ ಜಾಸ್ತಿ ಕೇಳಿದ್ರೆ ಇದೇ ರೈಟ್ ಟೈಮ್. ನಕ್ಷತ್ರ ಸರ್ ನಿಮ್ದು. ಈ ತರ ಸೂಸೈಡ್ ಅಟೆಂಪ್ಟ್ ಮಾಡ್ತಿಲ್ಲ ನೀವು. ಏನ್ ಸರ್, ಇಷ್ಟು ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ, ಬೇಡ ಬೇಡ ಅಂದ್ರೆ ದುಡ್ಡು ಬಂದು ಬೀಳ್ತಾ ಇದೆ, ಸಾಯ್ತೀನಿ ಅಂತ ಡೈ ಹೊಡಿತಾ ಇದ್ರಲ್ಲ, ಏನ್ ಸರ್ ನಿಮ್ ಪ್ರಾಬ್ಲಮ್? ಬಗೆಹರಿಯಕ್ ಆಗದಿರಂತಪ್ಪ. ಒಂದಲ್ಲ, ಎರಡಲ್ಲ, 3 ಹುಡುಗಿರು. 3 ಹುಡುಗಿರ ಈ ವಯಸ್ಸಲ್ಲಿ? ಹರ್ಕ್ಯುಲಸ್ ಸರ್ ನೀವು. 3 ಜನ ಹುಡುಗಿರು ಅಂತಂದ್ರೆ ಅವ್ರು ನನ್ ಸ್ವಂತ ಹೆಣ್ಮಕ್ಳಯ್ಯ. ಸಾರಿ ಸರ್. 3 ಜನ ಅಮೆರಿಕದಲ್ಲಿ ಓದ್ತಿದ್ದವು, ಓದ್ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬರ್ತಿದ್ದಾವೆ. ನನ್ ಸ್ನೇಹಿತ ಒಬ್ಬ ಇದ್ದಾನೆ, ಅವ್ನಿಗೆ 3 ಜನ ಗಂಡ್ಮಕ್ಳು. ಅವ್ರಿಗೂ ಇವ್ರಿಗೂ ಗಂಟು ಹಾಕ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಮತ್ತೇನ್ ಸರ್ ಪ್ರಾಬ್ಲಮ್? ಮದ್ವೆ ಮಾಡ್ಬಿಡಿ. ಅಯ್ಯೋ, ಅದೇ ನನಗೆ ಪ್ರಾಬ್ಲಮ್. ಅವ್ರಿಗೆ ಅರೇಂಜ್ ಮಾಡೋ ಮದುವೆನಲ್ಲಿ ನಂಬಿಕಿಲ್ವಂತೆ. ಲವ್ ಅಂತೆ, ಲವ್. ಮುಂಡೆವು ಲವ್ ಮಾಡೇ ಮದುವೆ ಮಾಡ್ಕೊತಾರಂತೆ. ಅವ್ರು ಹೇಳೋದು ಸರಿನೇ. ಏನ್ ನಿನ್ ಪಿಂಡ ಮಗನೇ? ನನ್ ಚಡ್ಡಿ ದೋಸ್ತ್ಗೆ ನಿನ್ ಮಕ್ಳು 3 ಜನ ಗಂಡ್ ಮಕ್ಳಿಗೆ ನನ್ನ ಮಕ್ಳುಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಿ. ನನ್ ಪ್ರಾಣ ಹೋದ್ರು ಸರಿ, ನನ್ ಕೊಟ್ಟ ಮಾತಿಗೆ ತಪ್ಪೋನಲ್ಲ. ನಾನ್ ಸಾಯ್ಲೇಬೇಕು. ಇಲ್ಲ ಇದಾರೆ. ಸುಮ್ಮನೆ ಟೆನ್ಷನ್ ಕೊಡ್ತೀರಲ್ಲ ಸರ್. ಸರ್, ನಿಮ್ಗೆ ಏನಾರು ಆಗ್ಬಿಟ್ರೆ ನಮ್ ಗತಿ ಏನ್? ಸಾಬಿಡ್ತೀವಿ ಸರ್, ಹುಡುಬಾದಾಗ್ಬಿಡ್ತೀವಿ ಸರ್. ನಿಮ್ ಪ್ರಾಬ್ಲಮ್ ನಾವ್ ಸೊಲ್ಯೂಷನ್ ಕೊಡ್ತೀವಿ ಸರ್. ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ ದರಿದ್ರ ಈ ಲವ್. ಪ್ರಪಂಚದಲ್ಲಿ ಲವ್ ಮಾಡೋರ್ನ ಗುಂಡ್ ಹಾಕಿ ಸಾಯಿಸ್ಬಿಡ್ಬೇಕು. ಅದನ್ನ ಮಾಡೋದ್ ಬಿಟ್ಟು ನೀವ್ ಯಾಕೆ ಸರ್ ಸಾಯಕ್ ಹೋಗ್ತೀರಾ? ಮಾತು ಕೊಟ್ಬಿಟ್ಟಿದೀನಿ. ಮಾತು ಮರ್ಯಾದೆ ಹೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಅವ್ರು ಹೇಳೋದು ಸರಿ ಕಣೋ. ಮಾತ್ ಮೀರೋದಕ್ಕಿಂತ ಕೆಳಗ್ ಬಿದ್ದು ಸಾಯೋದು ಬೆಟರ್ ಅಲ್ವಾ? ಕರೆಕ್ಟ್. ತಪ್ಪಾಯ್ತು ಸರ್, ನನ್ನಿಂದ ತಪ್ಪಾಯ್ತು ಸರ್. ಮಾತ್ ಮೀರ್ಬೋದು ಸರ್, ಮಾತ್ ಕೊಡದೆ ಮೀರಕ್ಕೆ ಅಂತಾನೆ ಸರ್. ಆಫೀಸಲ್ಲಿ ಕೂತ್ಕೊಂಡು ಆರಾಮ ಮಾತಾಡೋಣ ಸರ್. ಎಸಿ ಹಾಕೊಂಡು ಮಾತಾಡೋಣ ಬನ್ನಿ. ಕೂತ್ಕೊಳ್ಳಿ. ಅರ್ಥ ಆಗೋಯ್ತಾ? ಏನು? ಅಯ್ಯೋ, ಈಗ ನಾನೊಂದು ಐಡಿಯಾ ಕೊಡ್ತೀನಿ. ನಿಮ್ಗೆ ಅದು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನಾವೇ 3 ಜನ ನಿಮ್ಮ ಟೆರಸಿನ ಎತ್ತಾಕ್ಬಿಡ್ತೀವಿ. ಬೇಗ ಹೇಳಿ. ಈಗ ಲವ್ ಅಂತ ಇದ್ಮೇಲೆ ಡಿಸಪಾಯಿಂಟ್ ಅಂತ ಇದ್ದೇ ಇರುತ್ತೆ, ಅಲ್ವೇನಾ? ಅಯ್ಯೋ, ನಿನ್ನ ಸುತ್ತಿ ಬಳಸಿ ಮಾತಾಡ್ತೀರಾ. ನನಗೆ ಸಾಯೋಕ್ ಲೇಟ್ ಆಗುತ್ತೆ. ಬೇಗ ಹೇಳಿ ಕಮಾನ್. ಸರ್, ಒಂದು ಪ್ಲಾನ್ ಹೇಳ್ತೀನಿ ಕೇಳಿ ಸರ್. 3 ಜನ ಸ್ಮಾರ್ಟ್ ಹುಡುಗರನ್ನ ಕರ್ಕೊಂಡು ಬಂದು ನಿಮ್ಮ ಹೆಣ್ಮಕ್ಳ ಜೊತೆಲಿ ಲವ್ ಮಾಡೋ ತರ ಆಕ್ಟ್ ಮಾಡಿಸೋದು. ಬರೀ ನಾಟಕ. ನಾಟಕದ ಕೊನೆಯಲ್ಲಿ ನಾವು ಅಪಾಯಿಂಟ್ ಮಾಡಿದ ಆ 3 ಹುಡುಗರು ನಿಮ್ ಹುಡುಗಿರ ಕೈ ಕೊಟ್ಟು ಓಡ್ ಹೋಗ್ತಾರೆ.
ನಿಮ್ ಹುಡುಗಿರು ಡಿಸಪಾಯಿಂಟ್ ಆಗಿ ನೊಂದು ಬೆಂದು ಮತ್ತೆ ನಿಮ್ ಹತ್ರ ಬಂದು ಡ್ಯಾಡಿ ವಿ ಆರ್ ವೆರಿ ವೆರಿ ಸಾರಿ, ನಾವು ತಿಳಿದೆ ತಪ್ಪು ಮಾಡ್ಬಿಟ್ವಿ ಅಂತ ಅಳ್ತಾರೆ. ಸೆಂಟಿಮೆಂಟಲಿ ತುಂಬಾ ವೀಕ್ ಆಗಿರ್ತಾರೆ. ಆ ವೀಕ್ನೆಸ್ ನ ನೀವು ಮಿಸ್ಯೂಸ್ ಮಾಡ್ಕೋಬೇಕು. ಅವರು ನೀವ್ ಹೇಳ್ದಂಗ್ ಕೇಳ್ತಾರೆ. ಹಂಗಾರೆ ನನ್ ಸ್ನೇಹಿತ ಪರ್ಸಿ ಮಕ್ಳಿಗೆ ನನ್ ಮಕ್ಳನ್ನ ಕೊಟ್ಟು ಮದುವೆ ಮಾಡ್ಬಿಡ್ಬೋದು. ಕರೆಕ್ಟ್ ಸರ್, 7 o'clock ಬ್ಲೇಡ್ ತರ ನೀವು ವೆರಿ ಶಾರ್ಪ್. ಅಂದ್ಮೇಲೆ ಆ 3 ಹುಡುಗರು ಯಾರು? ಸ್ವಲ್ಪ ಟೈಮ್ ಕೊಡಿ ಸರ್, ಹುಡುಕ್ಬಿಡ್ತೀವಿ. ಹುಡ್ಕದ್ ಬೇಕಾಗಿಲ್ಲ, ಹುಡುಗರು ಫಿಕ್ಸ್ ಆಗ್ಬಿಟ್ರು. ಆ ದಡ್ಡನ್ ಮಕ್ಳು ನೀವೇ. ಸರ್ ಸರ್ ಏನ್ ಸರ್ ನೀವು? ಇದಕ್ಕೆ ನೀವು ತುಂಬಾ ಒಳ್ಳೆಯವರು, ಸಭ್ಯಸ್ಥರು, ಸಂಸಾರಸ್ಥರು. ನನಗೆ ನನ್ನ ಹೆಣ್ಮಕ್ಳಿಗೆ ರಿಸ್ಕೇ ಇಲ್ಲ. ಸರ್ ನಾವ್ ಈ ಕೆಲಸ ಮಾಡಕ್ ರೆಡಿ ಇಲ್ಲ ಸರ್. ಇಲ್ಲ ಸರ್, ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಬ್ರಹ್ಮ ಗಂಟು ಕಟ್ಟರೋ ನಮ್ ಹೆಂಡತಿ ನಾವು ಮೋಸ ಮಾಡೋಣ? ನಾವು ನಮ್ ಹೆಂಡ್ತಿರ್ನ ತುಂಬಾ ಪ್ರೀತಿಸ್ತೀವಿ. ಅವ್ರಿಗೆ ದ್ರೋಹ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ಸರ್. ನಮ್ಗೆ ತಾಳಿನೇ ಮುಖ್ಯ. ಹಂಗಾರೆ ಈ ಕೆಲಸ ಮಾಡೋದಕ್ಕೆ ನೀವು ರೆಡಿ ಇಲ್ಲ? ಇಲ್ಲ ಸರ್, ನಾವು ready ಇಲ್ಲ ಸರ್. ಸರಿ, ನಾನ್ ರೆಡಿ ಇದ್ದೀನಿ ನಿಮ್ಮನ್ನ ಕೆಲಸದಿಂದ ತೆಗಿಯೋದಕ್ಕೆ. ಹೇಳ್ರ ಮೇಲೆ ಎದ್ದೋಗ್ರ ನನ್ ಮಕ್ಕಳ ಒಪ್ಪಿಸ್ಬೇಡ. ಇಡಿಯಟ್ಸ್, ಒಂದು ಕ್ಷಣ ಇಲ್ಲಿ ಕೂಡದು ಡಿಸ್ಮಿಸ್ ಮಾಡಿದ್ದೀನಿ. ಗೆಟ್ ಔಟ್. ಹೋಗ್ರ. ಸರ್ ನಮ್ ಗತಿ ಏನ್ ಗತಿ? ನಿಮ್ ಹೆಂಡ್ತಿದ್ದೀನಿ ತಾಳಿ ಇದೆಯಲ್ಲ, ಹೋಗಿ ನೇತಾಕ ಹೋಗಿ. ಸಾಯನು ಮಾಡ್ಲಿಲ್ಲ, ಸಾಯಕ್ಕೂ ಬಿಡ್ಲಿಲ್ಲ. What's happening, darling? Oh, some political meeting, yeah. You always want to have meetings in 5-star hotel. It's so boring. Yeah, I know. Hey. ಎಕ್ಸ್ಕ್ಯೂಸ್ ಮೈ. ಸಾಕ್ಬಿಡಿ, ಬಿಡಿ, ಹೊರಗಡೆ ಬಿಡಿ. ಬಹಳ ಸಂತೋಷ, ಬಿಡ್ರಿ ಸಾಕು. Hi, kids. What's your name? ವೈಭವಿ. Your name? ವೈನಿಧಿ. You? ವೈಸಿರಿ. Darling, ಮಕ್ಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದಾರಲ್ಲ. Come on, see here. ಬೇರೆಯವ್ರ ಮಕ್ಕಳನ್ನ ಏನ್ ನೋಡೋದು, ನಮ್ಮ ಮಕ್ಕಳೇ ಹುಟ್ಟಿಸಿದ್ರೆ ಆಯ್ತು. Hey, you naughty. ಅಲ್ಲಿ ನೋಡು, ಏನಿದು ಇಷ್ಟು ದೊಡ್ಡ ಹುಡುಗಿ ಆಗಿದ್ದಾಳೆ, ಸೀರೆ ಉಟ್ಕೊಳ್ಳೋದ್ಬಿಟ್ಟು ಬರೀ ಚಡ್ಡಿ ಹಾಕೊಂಡು ಹೋಗ್ತಾ ಇದ್ದಾಳಲ್ಲ. ಈಗ ಚಡ್ಡಿ ಬೆಲೆ ಕಡಿಮೆ ಆಗದೆ, ಸೀರೆ ಬೆಲೆ ಜಾಸ್ತಿ ಆಗದೆ. ಪಾಪ ಅದಕ್ಕೆ ಆ ಮಗ ಚಡ್ಡಿ ಹಾಕೊಂಡು ಹೋಯ್ತಾ ಇದೆ. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನಾನ್ ನಿಮಗ್ ಡೈವರ್ಸ್ ಕೊಡಿಸ್ತೀನಿ. ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ನಿಮ್ ಕೇಸ್ ಸ್ಟಡಿ ಮಾಡಿ ಇಮಿಡಿಯೇಟ್ ಆಗಿ ನಿಮ್ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಧೈರ್ಯವಾಗಿರಿ. ಓಕೆ ಓಕೆ. ನಂಗೆ ಟೈಮ್ ಆಯ್ತು, ನಾನು ಹೊರಡ್ಬೇಕು. ಬರ್ಲಾ? ಟೇಕ್ ಕೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಟ್ಸ್ ಓಕೆ. ಗುಡ್ ಡೇ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ. ಗುಡ್ ಮಾರ್ನಿಂಗ್. ನಾವು ಆ ಟಿವಿಯಿಂದ ಬರ್ತಾ ಇದ್ದೀವಿ. ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು. ಶೋರ್, ಟೆಲ್ ಮೀ. ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮ್ಯಾರೇಜ್, ಅದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ವಾಟ್? ಎಸ್, ಲವ್ ಬೇಕು, ಮ್ಯಾರೇಜ್ ಬೇಡ. ಭಯೋತ್ಪಾದಕರ ಹಿಟ್ ಲಿಸ್ಟ್ ಅಲ್ಲಿ ನಿಮ್ ಹೆಸರಿದೆ ಅಂತ ನಿಜಾನ ಸರ್? ಅಯ್ಯೋ ಬಿಡ್ರಿ, ಅದೆಲ್ಲ ಕಾಮನ್ನು ಏನು ಮಾಡಕ್ಕಾಗಲ್ಲ. ದೇಶ ಸೇವೆ ಮಾಡ್ತಾ ಸತ್ರೆ ಪುಣ್ಯ ಅಲ್ವೇನ್ರಿ? ಹೌದು ಬಿಡಿ. ಸರ್, ನೀವ್ಯಾಕೆ ಸೆಟಪ್ ಸೆಕ್ಯೂರಿಟಿ ಸರ್ವಿಸ್ ಇಟ್ಕೋಬಾರ್ದು? ಅಯ್ಯೋ ಅದಕ್ಕೆಲ್ಲ ಯಾಕಮ್ಮ ಸುಮ್ಮನೆ ದುಡ್ಡು ಖರ್ಚು ಮಾಡೋದು? ಸರ್ಕಾರ ಕ್ಲಾಸ್ ಅಲ್ವೇನಮ್ಮ? Can I meet him? ಶೋರ್ ಶೋರ್. ಮೋನಿ. ಬಾಂಬ್ 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 ಇಂತ ಬರ್ತಾ ಇದೆಯಲ್ಲ. ಬನ್ನಿ
ಅಯ್ಯೋ ಏನ್ ಮಾಡೋದು ದೇವ್ರೆ. ಬನ್ನಿ ಬನ್ನಿ ಬೇಗ ಬನ್ನಿ ಮಕ್ಕಳೇ ಬೇಗ. ಯಾರು ಸರ್ ಸರ್ ಒಂದ್ ನಿಮಿಷ ಸರ್ ಸರ್ ರಮ್ಮಿ ಸರ್ ಸರ್ ಒಂದ್ ನಿಮಿಷ ಸರ್ రాదు ಸರ್ ಬಾಂಬ್ ಎಲ್ಲಿದೆ ಸರ್? వెనకాల వస్తుందే ಸರ್ ಬಾಂಬು పెట్రోల్ అడగండి. పెట్టినది ಯಾರು? నేను కాదండి. ಈ ಧ್ವನಿ ಎಲ್ಲೋ ಕೇಳಿದನಲ್ಲ. ನೀನ್ ಯಾಕೆ ನನ್ನ ಜೊತೆಲೆ ಓಡ್ ಬರ್ತಾ ಇದೀಯಾ? ಫ್ರೂಟ್ ಬಾಂಬ್ ಬಾಂಬ್ ಹೋಗ ದೊಡ್ಡ ಬಾಂಬ್ ನನ್ನ ಹೆಂಡತಿ ಬರ್ತಾ ಇದ್ದಾಳೆ. ಹೊರಗಡೆ ಹೋಗುತ್ತಾರೆ ಇಲ್ಲಿ. ಆ ಕಡೆ ಹೋಗಿ. ಆ ಕಡೆನಾ? ಅಮ್ಮ ಎಲ್ಲಮ್ಮ ಬಚ್ಚಿಟ್ಕೊಳ್ಳೋದು. ಅಲ್ಲೇ ಕೂತ್ಕೋ. ಅರ್ಜುನ ಭಗ್ನಾಥ ಅರ್ಥ ಆದಂತೆ ಅಲ್ಲೇ ಕೂತ್ಕೋ. ನೀನೇ ದೊಡ್ಡ ಬಾಂಬ್ ಕಣೆ. ಬಾಂಬು ತಗೊಂಡು ತೋರಿಸಿ ಬೇಗ. ರಾಮ ಮುಗುಂದ ವಾಸುದೇವ ಜನಾರ್ದನ ಕೇಶವ ರಾಮ ರಾಮ ರಾಮ. ಅಪ್ಪ ದೇವ್ರೆ ಸಾರಿ. ಅಯ್ಯೋ ಬಿಡಿ ಸಾಯೋದು ಯಾಕೆ ಸಾರಿ. ಕಡ್ಲೆಕಾಯಿ ತಗೊಳ್ಳಿ. ಥ್ಯಾಂಕ್ ಯು. ಕಾಲ ತುಂಬಾ ಕಟ್ಟೋಯ್ತರಿ. ಯಾರು ಯಾವಾಗ ಎಲ್ಲಿ ಬಾಂಬ್ ಇಡ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಮನೆಗೆ ಹೋದ್ರೆ ಹೆಂಡತಿ ಕಾಟ, ಹೊರಗೆ ಬಂದ್ರೆ ಬಾಂಬ್ ಕಾಟ. ಪಾಪ ನನ್ ವರದ ಎಲ್ಲಿದ್ದಾರೋ ಎಷ್ಟು ಕಷ್ಟಪಟ್ಟಿದಾರೋ. ಸಾಯಕ್ ಮುಂಚೆ ಅವ್ರ ಮುಖ ನೋಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಮುಖ ನೋಡಿದ್ರೆ ಸತ್ತೋಗ್ಬಿಡ್ತಿರೋ ಅಂತ ಭಯ ನಿಮ್ಗೆ, ಮುಖ ನೋಡಿದ್ರೆ ಸಾಯಿಸ್ಬಿಡ್ತಿರೋ ಅನ್ನೋ ಭಯ ನನಗೆ. ಎಲ್ಲೋ ಕೇಳಿದ್ರಲ್ಲ ಈ ಧ್ವನಿ. ನಂದಲ್ಲ. ಒಂದ್ಸಲ ಮುಖ ತೋರಿಸಿ. ನಾನ್ ತೆಲುಗು ಮಾಡು. ಪರವಾಗಿಲ್ಲ ಮುಖ ತೋರಿಸಿ. ಹುಬ್ಳಿ ರಾಜ ಅಡ್ಡಿ. ಒಂದ್ಸಲ ಮುಖ ತೋರಿಸಿ. ಸಿಕ್ಕಾಕೊಂಡು ದೊಂಗ ಅಡ್ಡಿ. ಎಲ್ಲಿಟ್ಟಿದ್ದಾರೆ ಬಾಂಬು? ಎಲ್ಲಿಟ್ಟಿದ್ದಾರೆ? ಏನ್ ಮಾಡೋದು ಅಯ್ಯೋ 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 ಅಯ್ಯೋ. ಇನ್ಸ್ಪೆಕ್ಟ್ರೆ ಒಂದು ಕರ್ಕೊಂಡು ಹೋಗಿ. ಮಕ್ಕಳೇ ಬನ್ನಿ ಬೇಗ, ಅತ್ತಿ ಬನ್ನಿ ಬೇಗ. ಕಮಾನ್ ಕಮಾನ್ ಬನ್ನಿ ಬನ್ನಿ. ರಮ್ಮೆ ಎಲ್ಲ ಬಾಂಬ್ ಟುಸ್. ನನಗ್ ಬೇರೆ ಮನೆಗೆ ಹೋಗಕ್ ದಾರಿ ಗೊತ್ತಿಲ್ವೇ. ನನ್ ಯಾವನವ ಬನ್ನಿ ಕಡಿಮೆ ರಸಿಕತೆಯಲ್ಲಿ. ಏನಮ್ಮ ನಿನ್ನ ಮಗಳನ್ನ ಇರೋದು ಎತ್ತೆ 7 ಗಂಟೆಗೆ ಇರ್ಬೇಕಾಗಿತ್ತ, 1 ಅವರ್ ಬಿಫೋರ್ ಇರ್ಬಾರ್ದಾಗಿತ್ತ. ನಮ್ಮ ವಂಶದಲ್ಲಿ ಎಲ್ಲ 7 ಗಂಟೆಗೆ ಹುಟ್ಟಿರೋದು. ಅಬ್ಬಬ್ಬ 7 ಗಂಟೆ ಅವ್ರು ಕೇಕ್ ಕಟ್ ಮಾಡೋಷ್ಟರಲ್ಲಿ ನಮ್ಮ ಹೊಟ್ಟೆ ಎಲ್ಲ ಬಾಯ್ಲಾಗ್ಬಿಡುತ್ತೆ. ಹೊಟ್ಟೆ ಹಸ್ವಾಗ್ತಿದೆ, ಊಟ ಮಾಡಿ ನಡೀರಲ್ಲ. ಮಕ್ಕಳು ಹಸು ತೊಡಿಲ್ಲ ಪ್ಲೀಸ್. ಸರಿ ಎಲ್ಲ ಬನ್ನಿ ಬನ್ನಿ. ಹೋಗೋಣ. ಹಾಯ್ ಮೋಹನ್. ಹಾಯ್. ಫೋಟೋಗೆ ಈ ಆಂಗಲ್ ಚೆನ್ನಾಗಿರುತ್ತೆ, ಇಲ್ಲಿ ನಿಂತ್ಕೊಳ್ಳಿ. ನಾನು ಇಲ್ಲಿ ಇರ್ತೀನಿ, ನೀವು ಹೋಗಿ ಎಲ್ಲರೂ ಫೋಟೋ ಕರ್ಕೊಂಬ. ಅಲ್ಮೇಲೆ ಬನ್ನಿ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ. ಲಲಿತೆ ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಕೂತ್ಕೊಳ್ಳಿ, ಫೋಟೋ. ಕಾಣಿಸ್ತಲ್ವಣ? ಸರಿ ಪೋಸ್ ಕೊಡು. ಐರು ಈ ಕಡೆ ಬಾ. ಯಾಕೋ ಪ್ಲೇಟ್ ಇಡ್ಬೇಕು. ಡ್ರಿಂಕ್ ಕೊಡು. ಸರ್ ಸ್ವಲ್ಪ ಮೇಡಮ್ ಪಕ್ಕ ಬನ್ನಿ ಸರ್. ನಾನು ಇಲ್ಲೇ ಇರ್ತೀನಿ. ಇಲ್ಲಿ ಬನ್ರಿ. ನಾನು ಇರ್ತೀನಿ. ಅಯ್ಯ ಅದ್ಯಾಕಂಗೆ ನೀನು ನಿನ್ನ ಅಂಡ್ರ ಒಂದ್ ಕಡೆ ನೀನ್ ಒಂದ್ ಕಡೆಗೆ ಆಯ್ತಾಗೆ ಫೋಟೋ ಎಲ್ಲಾರ್ಗು ಈ ಕಡೆ ಬಂದ್ಬಿಡು, ನಾನು ಅಲ್ಲಿ ಹೋಗ್ತೀನಿ. ಹೋಗ್ರಿ. ಇಲ್ಲೂ ಸೇರಲ್ಲ ಅಂತೀರಲ್ಲ, ಅದು ಯಾವ ನಕ್ಷತ್ರದಲ್ಲಿ ಮದುವೆ ಆದ್ರು? ರೆಡಿ? ಫೋಟೋ ಆಯ್ತಲ್ಲ, ನಿಮ್ಗೆಲ್ಲ ಟೈಮ್ ಆಗಿರ್ಬೇಕು, ನೀವೆಲ್ಲ ಮನೆಗೆ ಹೋಗ್ಬಿಡಿ. ಇನ್ನು ಕೇಕ್ ಕಟ್ ಮಾಡಿಲ್ಲ. ಐಸ್ ಕ್ರೀಮ್ ತಿಂದಿಲ್ಲ? ಐಸ್ ಕ್ರೀಮ್ ತಿನ್ನಿ ತಿನ್ನಿ, ಐಸ್ ಕ್ರೀಮ್ ತಿನ್ನಿ. ಒದ್ಬಿಡ್ತೀನಿ ಹಂಗೆ. ನಿನ್ನನ್ ಬಿಟ್ಟು ನಾವ್ ಯಾಕೆ ತಿನ್ನೋದು ಅಲ್ವೇನೋ? ಅದೇ ನೀನು ಬರ. ಮತ್ತೆ ನನ್ ಕಷ್ಟ ಅರ್ಥ ಮಾಡ್ಕೊಳ್ಳೋ. ಏನ್ರಿ ನಿಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋದು? ಇದನ್ನ ಅಲ್ತಾನೆ ಮಾಡ್ಬೇಕು, ಇಲ್ಲಿ ಹೇಗೋ ಮಾಡ್ತೀಯಾ? ನೀವ್ ಹೋಗಿ ತಗೊಂಡ್ಬಿಡಿ. ಬಾತ್ರೂಮಾ? ಅಲ್ಲ ಐಸ್ ಕ್ರೀಮು. ಅಯ್ಯಯ್ಯೋ ಹೋಗಿ ಹೋಗಿ. ಬರಲ್ವಾ? ನಾ ಬರಲ್ಲ. ನೀನು ಹೋಗಮ್ಮ. ತಿಂಗಳಿಗೊಬ್ಬಳು ಸುಂದರಿ ನನ್ನ ಬೆಡ್ರೂಮಿನಲ್ಲಿ. ಈ ಕೆಲ್ಸ ಉಳ್ದೇ ಇರ್ಬೇಕು, ಕರ್ಮ. ಅಯ್ಯೋ ಇದೇ ಸೇಫ್ ಜಾಗ. ಅಬ್ಬಾ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ದೇನೆ ನಮ್ಗೆ ಊಟ ಮಾಡ್ದಂಗ ಆಗೋದು.
ಅಯ್ಯೋ ಏನ್ ರುದ್ರಮ್ಮ ತಿನ್ನು 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 ತಿನ್ನು. ಯಾಕೋ ಇದಕ್ ಹೋಗ್ಲಿಲ್ವಾ? ಆಯ್ತು. ಮತ್ತ್ಯಾಕ್ ನುಲಿತಾ ಇದೆಯಾ? ಬಾರ ಅತ್ತೆ ಪಕ್ಕದಲ್ಲಿ ಕೂತ್ಕೋ ಬಾರ. ಐ ಲೈಕ್ ದಿಸ್ ಸೋಫಾ. ಇದೇನು? ನೀವಿಬ್ರು ಇನ್ನೂ ಇಲ್ಲೇ ಇದ್ರೆ ಅದು ಶುರು ಆಗ್ಬಿಡುತ್ತೆ. ರುದ್ರಮ್ಮ ಈಗ ನಿನ್ಗೆ ಎಷ್ಟು ಜನ ಮಾತಾಡ್ತೀರಾ? ನಂಗೆ ಪ್ಲೀಸ್ ಜರ್ಕೊಳ್ಳೋ. 3 ಜನ. ಇಷ್ಟು ಉದ್ದ ಸೋಫಾ ಇದೆ, ಇಲ್ಲೇ ಹಾಕ್ಬೇಕಾ? ಎಲ್ಲ ಇಲ್ಲೇ ಅವ್ರೆ. ಯಾಕೋ ಹೀಗಾಡ್ತಾನ ಅವನು? ಏನಾಯ್ತು ಇವನಿಗೆ? ಕೂತ್ ಜಾಗದಲ್ಲಿ ಫೆವಿಕಲ್ ಹಾಕಿ ಅಂಟಿಸ್ದಂಗೆ ಅಂಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಊಟ ಆಗಿದೆ. ಚೆನ್ನಾಗಿದೆ. ಈಗ ರುದ್ರಮ್ಮ ಹೇಳಪ್ಪ. ಏನಾಯ್ತು ಅಂದ್ರೆ ಈ ವಿಷಯ ಇದೆಲ್ಲ ಈ ತಟ್ಟೆ ಒಳಗಡೆ ಬರೀ ಏನಪ್ಪ? ಚಿಕ್ಕ ಮಕ್ಕಳು ಕಡಲೆ ಬೀಜ ತಿಂದ್ರೆ ಮಾರನೇ ದಿವಸ ಈಚೆ ಬರುತ್ತೆ. ಇವನಿಗೆ ಇದು ಬಂದಿದೆಯಲ್ಲ, ಯಾವಾಗ ತಿಂದ ಇದನ್ನ? ಏನಲ್ಲ ಗಾಜಿನ ಪೀಸ್ ಏನಾರು ತಿಂದೇನೋ? ನಾನು ಇವತ್ತೇನ್ ತಿಂದ್ರು ಆಶ್ಚರ್ಯ ಪಡ್ಬೇಡ. ಚೆನ್ನಾಗಿ ಹಾಡಿದ್ರು. ಹಾಯ್ ಡಾರ್ಲಿಂಗ್, ಹ್ಯಾಪಿ ಬರ್ಡೇ. ಸಾಕು ಸುಮ್ಮನೆ ಈಗ ಬಂದ್ಬಿಟ್ಟು. ಏನೋ ಬಿಸ್ನೆಸ್ ಟೆನ್ಷನ್ ಅಲ್ಲಿ ಇದ್ದೆ, ಹಂಗಂದೆ. ಅದಕ್ಕೆ ಬೇಜಾರ್ ಮಾಡ್ಕೊಂಬಿಡದ. ಅಲ್ಮೇಲು. ಹಲೋ. ಹಾಯ್ ಮೋನಿ. ಹಲೋ. ವೇರ್ ಆರ್ ಯು ಮೋನಿ? ಐ ಮಿಸ್ ಯು ಸೋ ಮಚ್. ಮಿಸ್ಸಿಂಗ್? ಏನ್ ಮಿಸ್ಸಿಂಗು? ಯಾರ್ರಿ? ಅಮೆರಿಕ ಇಂದ ಪ್ರಾಡಕ್ಟ್ ಮಿಸ್ಸಿಂಗ್ ಅಂತೆ. ಹೇಳಿ. ಓ ಮೋನಿ, ಐ ಲವ್ ಯು ಮೋನಿ, ಐ ಲವ್ ಯು. ಲವ್ ಪ್ರಾಡಕ್ಟ್ ನ್ಯೂಸ್ ತುಂಬಾ ದಿವಸ ಆಗೋಯ್ತಲ್ಲ. ಯಾರೇ ಅದು? ನನ್ ಡವ್ ಅಲ್ಲ, ನನ್ನ ಫ್ರೆಂಡ್ ಡವ್. ಅವನಿಗೆ ಫೋನ್ ಮಾಡಕ್ ಹೋಗಿ ನಂಗೆ ಮಾಡ್ಬಿಟ್ಟಿದ್ದಾಳೆ. ಮೋನಿ, ಏನ್ ಹೇಳ್ತಾ ಇದೀಯಾ? ಹಾಯ್, ನಿಮಿಷ. ನಾನು ತುಂಬಾ ಸಂದಿಗ್ಧ ಪರಿಸ್ಥಿತಿನಲ್ಲಿ ಇದ್ದೀನಿ. ಆಮೇಲೆ ನಿಮಗ್ ಮುನಿಯಮ್ಮ ಬಿಡಮ್ಮ, ನಿಮ್ಗಲ್ಲ ಕಾಲಕ್ಕೆ ಬೀಳ್ತೀವಿ ಬಿಡಮ್ಮ ಪ್ಲೀಸ್. ನಿಂತೀನಿ, ಸಂಕೋಚ ಯಾಕೆ? ಇನ್ನೊಂದು 10 ನಿಮಿಷ. ಅಯ್ಯೋ ಒಂದ್ 2 ಸೆಕೆಂಡ್ ಟೈಮ್ ಕೊಡಮ್ಮ. ಅಯ್ಯೋ ಹೋಗಮ್ಮ. ಅಯ್ಯೋ ಏನ್ರಲ್ಲ ಅದು? ಓಡಿಸ್ಕೊಡ್ತೀನಿ. ಏನು ಕೇಕ್ ಇನ್ನು ಏನಿ ಮುದ್ದೆಗಳು 8 ತಿಂಗಳು ಊಟಂಗ ಆಗ್ತವೆ. ಸುಮ್ನಿರಮ್ಮ. 7 ತಿಂಗಳು 8 ತಿಂಗಳೆಲ್ಲ ನಿಮ್ಮಲ್ಲಿ, ನಮ್ಮನೆಲ್ಲ ಸುಮ್ನಿರಮ್ಮ. ನೀನ್ ಹೆಂಡತಿನ ಮನೆ ಕಳ್ಸ್ಬಿಟ್ಟು ನನ್ನ ಯಾಕೆ ತಪ್ಕೋತಾ ಇದೆ? ಪಬ್ಲಿಕ್ ಎಲ್ಲ ನೋಡ್ತಿದ್ದಾರೆ. ಬಿಡ ಬಿಡ. ಬಂದ್ ಬಂದ್ ಸಾಯ್ತಿಯಲ್ಲಮ್ಮ. ನೀನ್ ಕಾಪಾಡ್ಬೇಕೇನ್ ಮಾಡ್ತೀಯ? ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಜೈ ಆಂಜನೇಯ. ಇವಳು ಇನ್ನೊಂದು ಇಲ್ಲಿ. ಏನು? ಮುನಿಯಮ್ಮನ್ ಬಾಡಿ ಇಲ್ಲ. ಇಲ್ಲ. ಹೆಂಗೋ ನೋಡಿ. ನೋಡಿದ್ರ? ನೋಡಿದ್ವಿ. ಲವ್, ನೀನ್ ಹೆಂಡತಿ ಬಾಡಿ ನೋಡ್ಬಿಟ್ಟು ಮುನಿಯ ಮುಂದೆ ಅಂತ ಹೇಳ್ತಾ ಇದೆಯಲ್ಲೋ? ನನ್ನ ಹೆಂಡತಿ ಬಾಡಿನ ಮಕ್ಳ ಅವಳನ್ನು ಸಾಯಿಸ್ಬಿಟ್ರೇನೋ? ಮುಚ್ಚ ಬಾಯ್, ಬರೀಲಿ ಬಾಯ್ಲಿ. ಇಲ್ಲಿತ್ತೋ ಇದೆಯಲ್ಲೋ? ಬಾಡಿ ಇತ್ತೋ? ಇಲ್ಲೇ ಇದೆಯಲ್ಲೋ? ಮುನಿಯಮ್ಮನ್ ಬಾಡಿ ಇತ್ತು. ಮುನಿಯಮ್ಮನ್ ಬಾಡಿ ನಿನ್ ಬೆಡ್ರೂಮ್ ಅಲ್ಲಿ ಹೇಗೋ ಬಂತು? ಮುನಿಯಮ್ಮನ್ ಡೆಡ್ ಬಾಡಿ ಬಿತ್ತಿತ್ತು. ಎಲ್ಲ ನಿನ್ ಭ್ರಮೆ. ಡೆಡ್ ಬಾಡಿ ಇದ್ರು ಇಲ್ಲಿ ಯಾಕೋ ಇರುತ್ತೆ? ಅವ್ರ ಕ್ವಾರ್ಟರ್ಸ್ ಅಲ್ಲಿ ಇರುತ್ತೆ. ಸಾಯಿಸೇ ಬಿಟ್ಟೇನು? ನಾನೆಲ್ಲೋ ಸಾಯಿಸ್ದೆ. ಡಬ್ಬಾಲ್ ಕೊಟ್ಟ ಕೊಡುತ್ತ ನೀವ್ ಹೇಳಿದ್ರಿ, ನಾನ್ ಕೊಟ್ಟೆ. ಮಗನೇ, ಅವ್ನು ಹೇಳಿದ್ದು 2 ಮಾತ್ರ ಹಾಕಕ್ಕೆ, ನೀನ್ ಇಡೀ ಬಾಟ್ಲೆ ಸುರಿದು ಬಿಟ್ಟಿದ್ಯಾ. ಅದಕ್ಕೆ ಹಿಂಗಾಗಿದೆ ಅಷ್ಟೇ. ಬೆಳಿಗ್ಗೆ ಪೊಲೀಸು, ಫಿಂಗರ್ ಪ್ರಿಂಟ್, ನೀನ್ ಅರೆಸ್ಟ್. ನಾನು ಊರ್ ಬಿಟ್ಟು ಹೋಗ್ತೀನಪ್ಪ. ಕೂತ್ಕೊಳ್ಳ. ಸುಮ್ನಿರೋ. ನಾನೇನೋ ಮಾಡ್ದೆ. ಸುಮ್ನಿರೋ. ಡಬ್ಬಾಲ್ ಕೊಟ್ಟ ಕೊಟ್ಟು ಡಬ್ಬಲ್ಸ್ಬಿಟ್ಟು ಸುಮ್ನಿರೋ. ಎಲ್ರೂ ಸೇರಿ ಮಾಡಿ ನನ್
ಮೋನಿ ಒಂದ್ ಕೆಲಸ ಮಾಡೋಣ, ಈ ಡೆಡ್ ಬಾಡಿನ ಸ್ಟ್ರೈಟ್ ಟೆರೆಸ್ ತಗೊಂಡೋಗೋಣ, ಅಲ್ಲಿಂದ ಎತ್ತಾಕ್ಬಿಡೋಣ. ಸೂಸೈಡ್ ಅಂತ ಪ್ರೂವ್ ಆಗ್ಬಿಡುತ್ತೆ. ಬಂದ್ರಿ ಮೋನಿ, ಹೆಣ ಎತ್ತಕ್ಕೂ ನಾಕಿದೆ, ಕೈ ಹಿಡಿದು ಸೆಂಟರ್ ಆಫ್ ಗ್ರಾವಿಟಿ ಟ್ವಿಸ್ಟ್. ಹೆಣ ಹಾಗೇನು ತಿರುಗಿಸೋದು? ಎಣ ಎಣ್ಣು ಮರ ಐತಲ್ಲೋ. ಮೋನೆ ಹಿಡ್ಕೊಳ್ಳೋ ಬಂದೆ. ಮುನಿಯಮ್ಮ ಇಷ್ಟೊಂದು ಬೇಗ ತಳ್ಳೋ. ಅಯ್ಯೋ ಸೆಟ್ಕೊಂಡ್ಬಿಟ್ಟಿದ್ಯಲ್ಲೋ. ಹೋಗ್ತಾನೆ ಇಲ್ವಲ್ಲ. ಅಪ್ಪ ಏನ್ ಮಾಡೋದು? ಎರಡು ಕೈನು ನಾಟಕ್ಕಂತ ಮುರಿದು ಬಿಡೋಣ. ನನ್ನ ಮಗನೇ, ಹೆಣ್ಣದ ಕೈ ಮುರಿದ್ರೆ ಮುರಿತದೇನೋ, ಗರಗರ ಅಂತ ಕುಯ್ಬೇಕು, ಮಸ್ತ್ ಒಂದು ಕುಚ್ಚ ಬಿಡೋಣ. ಅದಕ್ಕೆ ನೀನು ಲೂಸ್ ಅನ್ನೋದು. ಹೆಂಗ ಒಳಗೋಯ್ತಿದ್ದು? ಹೆಣ್ಣು ಕರ್ಕೊಂಡ್ಬಂದೆ ಬಿಟ್ಬಿಡ್ತೀನಿ ಒಳಗೆ. ಏನಾಯ್ತು? ಅಯ್ಯೋ ಎಮ್ಮೆ ನೆತ್ತಬಹುದು, ನೆತ್ತಕ್ಕಾಗಲ್ಲ. ಗುಡಿಚಿಲ್ಲಣ್ಣ, ಎಲ್ಲಿದೆ ಎಲ್ಲಿದೆ ಗುಡಿಚಿಲ್ಲ? ಗುಡಿಚಿಲ್ಲ ಇಲ್ಲಿ. ಬಾಕ್ಸು ಬಾಕ್ಸ್ ಕೊಡು. ಇನ್ನೇನೋ ಮಾಡ್ಬೇಕು ನಾನು? ರಮಿ, ಇದು ಹೀಗೆ ಇಲ್ಲ, ಬೆಳಗಾದ್ಮೇಲೆ ನಾನು ನೋಡ್ಕೋತೀನಿ. ನಡಿ ನಡಿಯೋ. ಏನ್ರಯ್ಯ, ಕೆಲಸಗಾರೆಲ್ಲ ಸರಿಯಾದ ಟೈಮಿಗೆ ಬರ್ತಿದಾರಾ? ಅಯ್ಯೋ, ಎಲ್ಲಿ ಬರ್ತಾ ಇದಾರೆ ಸರ್? ಇಡೀ ಆಫೀಸಲ್ಲಿ ನಾವು 3 ಜನ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿರೋದು. ನೀನ್ ತಗೊಳ್ಳಯ್ಯ. ಇದೇನ್ ಸರ್, ನಮ್ಮನ್ನ ಒಟ್ಟಿಗೆ ಪ್ಯಾಕ್ ಮಾಡಿ ಪರದೇಶಕ್ಕೆ ಕಳಿಸ್ಬಿಡ್ತಾ ಇದ್ದೀರಾ? ನನ್ನ ಹೆಣ್ಮಕ್ಳು ಮದುವೆ ಕೆಲಸ ಮುಗಿಯೋ ತನಕ 1-2 ತಿಂಗಳು ತಲೆ ಮರ್ಸ್ಕೊಂಡಿರ್ಬೇಕು. ಅದಕ್ಕೆ ಅಮೆರಿಕಕ್ಕೆ ಹೋಗಿ ತಲೆ ಮರ್ಸ್ಕೊಂಡು 1-2 ತಿಂಗಳು ಇದ್ದು ಹೋಗಿ. I'll show you something. What? Chocolate? I got a new thing. Say you love me. Say, oh. ನಮ್ಮನ್ನ ಪರದೇಶಕ್ಕೆ ಕಳಿಸ್ತೇನೆ ನೀನು. Hey, what's this? Passport, visa, tickets? ನಾವು 3 ಜನ ಅಮೆರಿಕ ಹೋಗ್ತಾ ಇದೀವಿ. No. ಬಿಸಿನೆಸ್ ಟ್ರಿಪ್. Without us? Correct, sis. ಜೊತೆಗೆ ನಾವು ಬರ್ತಾ ಇದೀವಿ. Yes, we are coming. ಅರೆ, ನಿಮ್ ಡ್ಯಾಡಿ? It's okay. Why to worry? I don't care for my father. ರಾತ್ರಿ ನ್ಯೂ ಇಯರ್ಸ್ ಪಾರ್ಟಿ, ಅಲ್ಲೇ ನಮ್ಮ ಎಂಗೇಜ್ಮೆಂಟ್, ಆಮೇಲೆ ಇಂಡಿಯಾಗೆ ಗುಡ್ ಬೈ, ಮ್ಯಾರೇಜ್ ಇನ್ ನ್ಯೂಯಾರ್ಕ್. Yes. A honeymoon in Switzerland. Okay, fine. Okay, catch you there. Party, huh? Bye. Okay, Bye. Really? Bye. Not here. Switzerland. We'll book tickets for you. ಇದೇನದು? ಮದುವೆ ಅಂತಾರೆ, ಅಮೆರಿಕ ಅಂತಾರೆ. ಯಾಕೋ ಟೆನ್ಷನ್ ಆಗ್ತೇ? ನಮ್ಗಿನ್ನು ಒಳ್ಳೇದೇ ಆಯ್ತಲ್ವೇನೋ. ಮೊದ್ಲು ನಾವು ಅವಾಗ ಸೆಟ್ಲ್ ಆಗ್ಬಿಡೋಣ, ಆಮೇಲೆ ನಮ್ಮ ಹೆಣ್ಣನ್ನೆಲ್ಲ ಕರ್ಸ್ಕೊಂಡ್ರಾಯ್ತು. ಹಿಂಗೆಲ್ಲ ಆಗಕ್ಕೂ ಮಚ್ಚೆ ಇರ್ಬೇಕಮ್ಮ, ಮಚ್ಚೆ. ಸ್ವಲ್ಪ ಬರ್ರಪ್ಪ ಇಲ್ಲಿ. ಮಚ್ಚೆ ಮುಚ್ಚ ತಗೊಂಡ್ ತಲೆಗಳನ್ನ ಕೊಚ್ಚಾಕ್ಬಿಡ್ತೀನಿ ನನ್ನ ಮಕ್ಳ. ಒಂದ್ಸಲ ಕೊಟ್ರೆ ನಾನು ವಾಪಸ್ ಕೊಡಲ್ಲ. ಏನ್ ಮಾಮ್, ನಮ್ಮನ್ನೇನ್ ಕರ್ಬೇವಿನ ಸೊಪ್ಪು ಅನ್ಕೊಂಡ ಒಗ್ಗರಣೆ ಹಾಕಿ ಬಿಸಾಕೋದಕ್ಕೆ? ಟಿಕೆಟ್ ನ ಒಂದ್ಸಲ ಕೊಟ್ರೆ ರಿಟರ್ನ್ ಸಿಗೋದಿಲ್ಲ, ಗೊತ್ತಾ? ಅಂದ್ರೆ ನೀವು ನನ್ನ ಮಕ್ಕಳನ್ನ? ಅವ್ರು 3 ಜನನು ನಮ್ಮನ್ನ ಡೀಪ್ ಆಗಿ ಲವ್ ಮಾಡ್ತಾ ಇದಾರೆ. ನಮ್ ಜೊತೆ ಅಮೆರಿಕಾಗ್ ಬರ್ತೀನಿ ಅಂತಾನು ಹೇಳ್ತಿದಾರೆ. ನಾವೇನ್ ಮಾಡೋಣ ಹೇಳಿ? ಪುಕ್ಸಟ್ಟೆ ಹುಡುಗಿ ಸಿಗ್ಬೇಕಾದ್ರೆ ಬೇಡ ಅನ್ನಕ್ ಮನಸ್ ಬರುತ್ತಾ? ನನಗೆ ಗೊತ್ತಿತ್ತು ಅಲ್ಕ ನನ್ ಮಕ್ಳು ನೀವು ನಮಕರ ನನ್ ಮಕ್ಳು ಅಂತ. ನಾನು ಈಗಲೇ ಹೋಗಿ ನೀವ್ ಹೆಂಡ್ತಿದ್ರಿಗೆ ಎಲ್ಲ ಹೇಳ್ಬಿಟ್ಟು ಕೂತ್ಕೊಳ್ಳಿ. ಬಿಡಲ್ಲ, ಹೇಳ್ಬಿಟ್ಟು ಬರ್ಲಿ ಮಾಮ. ಹೋಗು ಮಾಮ, ಅಡ್ರೆಸ್ ಆಟೋ ಚಾರ್ಜ್ ನಾನೇ ಕೊಡ್ತೀನಿ, ನೀನ್ ಹೇಳ್ಬಿಟ್ಟು ಹೋಗು. ಅಯ್ಯೋ,
ನಿಮ್ ಹೆಂಡ್ತಿದ್ರಿಗೆ ಹೇಳಿದ್ರು ಎದುರು ಇಲ್ವಾ ನಿಮ್ಗೆ? ಫಿಟ್ಟಿಂಗ್ ಮುನಿಯಮ್ಮ ಅಂತ ನಮ್ಮ ಮನೆ ಕೆಲಸದವಳು. ಅವಳಿಟ್ಟಿದ್ ಫಿಟ್ಟಿಂಗ್ನೇ ನಾವು ಟುಸ್ ಮಾಡ್ಬಿಟ್ವಿ. ಇನ್ನೇನ್ ಯಾವ ಜುಜ್ಬಿ ಅಂತ. ಹಾಗಾದ್ರೆ ನಾನು ನಿಮ್ಮನ್ನ ಇಲ್ಲೇ ಮುಗಿಸ್ಬಿಡ್ತೀನಿ. ಹುಷಾರು, ಉಸಿರೀಚೆ ಬಂದ್ರೆ ಡಮಾಲ್ ಅನ್ಸ್ಬಿಟ್ಟು ಉಸಿರು ನಿಲ್ಸ್ಬಿಡ್ತೀನಿ. ಏಯ್ ನಡೀರ ಹೋಗೋಣ. ಕಷ್ಟ ಮನ್ಸನು ಬರ್ದೆ ಮರಕ್ ಬಂದದೆ. ಸರಿ ನೀನೇನಮ್ಮ? ಐಕ್ಲಲ್ಲಿಲ್ವೇ ಪಿಟ್ಟಿಂಗ್ ಮುನಿಯಮ್ಮ ಅಂತ. ಓ ಪಿಟ್ಟಿಂಗ್ ಮುನಿಯಮ್ಮ ಅಂದ್ರೆ ನೀನಣ್ಣ? ಸ್ವಾಮಿ ನಿಮಗ್ ಬಂದಿರೋ ಕಷ್ಟವಾ ನಮ್ ಬಗೆಹರಿಸ್ಲೇ. ಅಪ್ಪನ ಜೊತೆ ಇದೇ ಹುಡುಗಿ ನೋಡಿದ್ದು. ಏಕನನಿ ಸುಧಾ ಸಮುದ್ರ ಅಂತ ಹುಟ್ಟಿನ ಮಾಡಿದ್ದೀವಿ. ಸಮೃಡ ಬಿಲ್ವಾಡವಿ ಮತ್ತೆ ಕಲ್ಪದ್ರುಮ ಕಲ್ಪಕಾದಂಬ ಕಂದಾರ ವಾಸಪ್ರಿಯೆ ಕೃತಿ ವಾಸಪ್ರಿಯೆ ಸರ್ವಲೋಕ ಪ್ರಿಯೆ ಸಾಧನಾರಾಧ ಸಂಗೀತ ಸಂಭಾವನ ಸಂಭ್ರಮಾಲ ಹಲ್ದಿ ಪ್ರಸಗ ಮತ್ತು ಚೂಡಿ ಸದಾದತ್ರಿಗೆ ಸಾಲವಲ್ ಪುತ್ರಿಗೆ. ಫ್ರೆಂಡ್ಸ್, ಇವತ್ತು ನಮ್ ಲೈಫ್ ಅಲ್ಲಿ ಅನ್ಫರ್ಗೆಟಬಲ್ ಡೇ. ಇವತ್ತು ನಮ್ ಲೈಫ್ ಪಾರ್ಟ್ನರ್ಸ್ ಜೊತೆ ಎಂಗೇಜ್ಮೆಂಟ್. ನಾಳೆ ನಾವು ಅಮೆರಿಕಾಗ್ ಹೋಗಿ ಹೊಸ ಲೈಫ್ ಶುರು ಮಾಡ್ತೀವಿ. ಮ್ಯಾರೇಜ್ ಗಿಂತ ಲವ್ ಮುಖ್ಯ ಅಂತ ನಮ್ಗನ್ಸಿದೆ. These are our life partners. ಅವ್ರ ಮೇಲೆ ಕೇಸ್ ಹಾಕಿ ಜೈಲ್ಗೆ ಹಾಕಿಸ್ತೀನಿ. ಹೆಂಡ್ತಿರೋ ಅಂದ್ರೆ ಹಳೆ ಟೂತ್ ಬ್ರಷ್ ಅನ್ಕೊಂಡ್ಬಿಟ್ಟಿದಾರ ಅವರು. ಅವ್ರಿಗೆ ಕಾನೂನು ಅಂದ್ರೆ ಏನು ಅಂತ ಪಾಠ ಕಲಿಸ್ತೀನಿ. ಮನುಷ್ಯತ್ವನೇ ಇಲ್ದಿದ್ದವ್ರಿಗೆ ಕಾನೂನು ಎಲ್ಲಿ ಗೊತ್ತಿರತ್ತೆ? ನಾನು ಅವ್ರನ್ನ ಶೂಟ್ ಮಾಡ್ಬಿಡ್ತೀನಿ. ನೀವ್ ಮಾತುಗೂ ಸಲ್ಗೂ ನಾ ಸಾಯ್ತೀನಿ, ನಾ ಡೈವರ್ಸ್ ಮಾಡ್ತೀನಿ ಅಂತ ಅಂತಿರ್ತಿರಲ್ಲ, ಹಂಗ ಮಾಡಿರಿ ಅದ್ ಯಾರ್ಗ ಅನುಕೂಲ ಆದದು? ಎಂತಾಯೇ ಲಾಯ್ರಿ ಅಮ್ಮ, ಈ ಕೇಸ್ ತಗೊಂಡೋಗಿ ಕೋರ್ಟ್ ಅಲ್ಲಿ ಪೊಯ್ಸಲ್ ಮಾಡ್ಕೊಂತೀನಿ ಅಂತೀಯಲ್ಲ. ಯವ್ವೇ, ಈ ಕೇಸ್ ಪೊಯ್ಸಲ್ ಆಗೋತ್ಗೆ ಇವರೆಲ್ಲ ಮುದ್ಕಿರಾಗದಿಲ್ಲ ಸ್ವಾಮಿ. ಎಂತಾಯೇ ನಿನ್ ಗಂಡ ನಿನ್ ಡಮ್ಮನ್ಸಿಯೇ? ಅಯ್ಯೋ, ನಿನ್ ಗಂಡ ನಿನ್ ಡಮ್ಮನ್ಸಿರೆ ನಿನ್ ಮುತ್ತೈದ ಭಾಗ್ಯ ಹೋಗುದಿಲ್ವೇ? ನೀನ್ ಜೈಲ್ಗೆ ಹೋಗಿ ಕೂತ್ಕೊಳ್ಳೋದಿಲ್ವೇ? ಅಯ್ಯೋ, ಇಂಥವೆಲ್ಲ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಇಲ್ಲೋಡಿ ಒಂದಿಷ್ಟು ಹಳ್ಳೆಣ್ಣೆ ತಗೊಂಡು ತಲೆಗೆ ತಟ್ಕೊಂಡು ದಿಮ್ಮ ಕೂತ್ಕೊಂಡು ತಣ್ಣಗೆ ವಿಚಾರ ಮಾಡಿ. ಯವ್ವೇ, ಬೇಲಿ ದಾಟ್ ಹೋಗಿರೋವು ನಮ್ಮ ದನಗಳು, ಅವನ್ ಹೆಂಗ್ ಎಳಕ ಬರ್ಬೇಕು ಅನ್ನೋದನ್ನ ಹೊಸಿ ಯೋಚನೆ ಮಾಡಿ. ಹಾಗಂತ ಅವ್ರನ್ನ ಕರೆದು ಆರತಿ ಎತ್ತಿ ಕಾಲ್ ತೊಳೆದು ಪೂಜೆ ಮಾಡ್ಬೇಕಾ? ಆ ಕಾಲ ಎಲ್ಲ ಮುಗ್ದೋಯ್ತು ಮುನಿಯಮ್ಮ. ನಾ ಹಂಗಂತ ಹೇಳಿದ್ನೆ. ನಿಮಗೆ ಹೆಂಗ್ ಟೆನ್ಷನ್ ಆಗೋದು ಅವ್ರಿಗೂ ಹಂಗೆ ಟೆನ್ಷನ್ ಆಗ್ಬೇಕು. ನಿಮಗೆ ಹೆಂಗ್ ಫೀಲಿಂಗ್ ಆಗೋದು ಅವ್ರಿಗೂ ಹಂಗೆ ಫೀಲಿಂಗ್ ಆಗ್ಬೇಕು. ನಿಮಗೆ ಹೆಂಗ್ ತಲೆ ಕೆಟ್ಟ ಹೋಗೋದು ಅವ್ರಿಗೂ ಹಂಗೆ ತಲೆ ಕೆಟ್ಟ ಹೋಗ್ಬೇಕು. ಸುಮ್ಮನೆ ಕುತ್ಕೊಂಡ್ರದೇ ವಾಸಲ್ ಬಿಟ್ಟು ಆಚೆ ಹೋಗ್ಬಾರ್ದೆ. ಏಳಿ ಮ್ಯಾಕೆ ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲೋ ಕೇಳಿದಿನಲ್ಲ ಈ ಧ್ವನಿ. ಎಲ್ಲ ಹೇಗ್ ಕೊಟ್ಟೋಯ್ತಲ್ಲ. One minute, darling. Okay. Hi. Hi. Do you remember me? That day I met you in resort. Bomb. ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಿದೆ. Oh yeah, right. He's your lover? Yeah, that's him, Mr. Moni, my boyfriend. Moni, don't be shy, darling. Come on. She's Shalini, the famous TV anchor. Moni, my fiancé. Hi. Nice meeting you. By the way, he's my boyfriend, Mr. Yogesh. Great cameraman. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ. Come on, darling. ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. Namaste, Swamiji. Namaste. What a beautiful pair. Love is the soul of life. Enjoy. Who is she? She is one of my devotee from Timbuktu. Hi. Best dish. Yes. Bondus iga tish. Dishim. How many days are you going to stay in India? English. I showed the Chevy to this girl's production is Swamiji as the boyfriend of sex. Swamiji,
ಪ್ರಸಾದ ಪ್ರಸಾದ ಪ್ಲೀಸ್ ಸರ್ ಪ್ಲೀಸ್. ಹರಿವು ಹರಿವು Take this flower, eh? ಹರಿವು. This boy, a red flower, a red shirt and matching. Smart boy. Come on, darling. Yeah. ವಾವ್, ಈ ಕಿವಿಲೊಂದಿಡೋಣ. ಲಾ 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 ಲಾ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. Come on, darling. Hi. Hi. So nice to see you again. Same here. Is he your boyfriend? Yeah, my boyfriend. Oh. Nani. Oh, Nani. You mean grandma. Hi. Hi. This is your husband? Oh, meet my husband, Mr. Kalappa. Nice to meet you. Hi. He's a very eminent lawyer. Oh. He's my partner in my profession and in my life. Oh, ನಿಮ್ boyfriend ನಿಮ್ಗಿಂತ ಕುಳ್ಳ ಇದಾರಲ್ಲ? No. Nani, stand up. Stand up, Nani. See? Okay, it's okay. ನೋಡಿ ನಮ್ಮಿಬ್ರನ್ನು. Darling, it's getting late for lunch. Shall we move? Oh, certainly. Bye. ನಾಟಕ ಬಹಳ ಬೊಂಬಾಟಾಗಿದೆ. ಅಲ್ಲೋಡಿ ಅವ್ರ ಮುಖಗಳು ನೋಡಿ ಒಳ್ಳೆ ಗುಂಡಿ ಬಿದ್ದಿರೋ ರಸ್ತೆಗಳ ತರ ಆಗೋಗ್ಬಿಟ್ಟಿದ್ದಾರೆ. ಈಗ ಫಸ್ಟ್ ಕ್ಲಾಸ್ ನಾಟಕ ಆಡ್ಬೇಕು ನೀವು. ಶುರು ಮಾಡಿ. ಸರ್ ಯಾಕೋ ನನಗೆ ತುಂಬಾ ಭಯ ಆಗ್ತದೆ. ಸರ್ ಪ್ಲೀಸ್ ಸರ್. ಸಿಕ್ಕಾಕೊಂಡ್ಬಿಟ್ಟು ಹೆಚ್ಚು ಕಡಿಮೆ ಆಗ್ಬಿಡ್ತೀನಿ. ಶುರು ಮಾಡಿ. ಸರಿ ಬರ್ತಾ ಇದ್ದಾರೆ. ನೀವು ಸ್ವಲ್ಪ ಬನ್ನಿ ಸರ್, ಗಲಾಟೆ ಆಗ್ಬೋದು ಸರ್. ತಾಳಿ ಕಟ್ಟಿದ ಗಂಡನ್ ಬಿಟ್ಟು ಈ ಕೋಳಿ ಜೊತೆ ಸರ್ಸಾಡ್ತಿದ್ಯಾ ನೀನು? ಹೌದು, ನನ್ನಿಷ್ಟ. ಅಗ್ನಿ ಸಾಕ್ಷಿ ನನ್ನ ಮದುವೆ ಮಾಡ್ಕೊಂಡು ಇನ್ನೊಬ್ಬ ಗಂಡಸಿದ ರೊಮ್ಯಾನ್ಸ್ ಮಾಡ್ಕೊಂಡು ಕುಣಿದಾಡ್ತೀಯಾ? ಯಾಕೆ ಆಗ್ಬೇಕು? ನೀವ್ ಹೆಂಗಸ್ರಲ್ಲ, ಶಾಕಿಣೀರು ಡಾಕಿಣೀರು ರಾಕ್ಷಸೀರು. ನಡೀರಿ. ನೀವ್ ಗಂಡಸ್ರು ಏನೇ ಮಾಡಿದ್ರು ಮಾಫಿ. ನಿಮಗಿರೋ ರೋಷ, ಮಾನ, ಮರ್ಯಾದೆ ನಮಗೂ ಇದೆ. ಈಕ್ವಲ್ ರೈಟ್ಸ್ ಇದೆ, ಗೊತ್ತಾ? ನಿಮಗ್ ಬಂದಿರೋ ಕೋಪನೇ ನಮಗೂ ಬಂದಿರೋದು. ನಡೀರಿ. ನೀವಿಂತ ಹಲ್ಕ ಕೆಲಸ ಮಾಡಿದ್ರಿಂದ ನಾವು ನಾಚಿಕೆ ಬಿಟ್ರೆ ಹೀಗೆಲ್ಲ ಮಾಡ್ಬೇಕಾಯ್ತು. ನಮಗಾಗಿರೋ ಹೊಟ್ಟೆ ಉರಿ ನಿಮ್ಗೂ ಆಗ್ಲಿ ಅಂತಾನೆ ನಾವ್ ಈ ತರ ನಾಟಕ ಆಡಿದ್ದು, ಗೊತ್ತಾ? ಹೋಗಿ. Hi. How dare you to touch my lover without my permission? ಏನ್ ಹೇಳ್ತಾ ಇದ್ದಾಳೆ ಇವಳು? ಅಮ್ಮ, ಇವರು ನನ್ ಇದು What ಇದು? ಅಯ್ಯೋ ಅಮ್ಮ, ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಹೇತು ನಾ. ಬರ್ದ They are all lovers. ನೀವ್ ಇವ್ರನ್ನ ನಂಬ್ಕೊಂಡ್ರೆ ತಿಪ್ಟು ತೆಂಗಿನಕಾಯಿ ಚಿಪ್ ಕೊಡ್ತಾರೆ. ಚಿಪ್ಪು ಏನ್ ಹೇಳಿ? ಚಿಪ್ಪು. ಇವ್ ನಮ್ ಗಂಡಂದ್ರು ನಿಮ್ ಲವರ್ಸ್ ಅಲ್ಲಮ್ಮ. ಅಮ್ಮ, ಇವರು ನನ್ 3 ಮಕ್ಕಳು ಒಂದೇ ಕಣಮ್ಮ. No, you're lying. ಅಯ್ಯೋ ದೇವ್ರೇ, 3 ಮಕ್ಕಳು. 3 ಮಕ್ಕಳು. ಇದು ಯಾಕೆ ಹಿಂಗ್ ಇಟ್ಕೊಂಡಿದ್ಯಾ? ಬಿಟ್ಬಿಡು. ಅಲ್ಲ ನನ್ ಮಾತ್ ಕೇಳು. What is all this? Don't touch me. Are you married? No. What she's saying? Yes. No. I have 3 wives and 1 kid. Is she your wife? No. 1 wife Tell and me. 3 Tell me. kids. Tell me the truth. What is this? ಕಾಟನ್ ಕ್ಯಾಂಡಿ. You cheaters. No. I'm not going to ನಾವಲ್ಲ ಕಳ್ಳ, ನಿಮ್ಮಪ್ಪ. ನಿಮ್ಮಪ್ಪನೇ ಮಾಡಿದ್ದು. What? I don't believe this. ಹೌದು, ನಿಮ್ಮ ಅಪ್ಪನೇ. Daddy. ಯಾನ ಮನೆಗ್ ಬಂದು ಎಣ್ಣೆ ಕಟ್ಟ ಚಾಡಿ ಹೇಳಿ ಈಗ ಗೊಂಡೆ ಕಟ್ಟಲ್ ಮೇಲೆ ಗೂಬೆ ಕೂರ್ತಿದ್ಯೆ. ಇದಕ್ಕೆಲ್ಲ ನೀನ ಕಾರಣ ಅಲ್ಲ. ನಿನ್ನ ಸುಮ್ಮನ್ ಬಿಟ್ಟಿದೆ ರಿಪೇರಿ ಮಾಡಿದೆ. ಡಮ್ಮಲ್ ಕೊಟ್ಟ. Come on, let's see them. ಅವ್ರು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗೋದು? ಇವತ್ತೊಂದ್ ದಿನ ನಮ್ ಜೊತೆಲೆ ಮಜುವಾಗಿ. ಇವನಿಗೆ ಅಯ್ಯೋ ಪಾಪಿ, ನೋಡ್ತೀರಾ ಈ ಪಾಪಿನ? ಏನ್ ಹೇಳ್ತಾ ಇದಾರೆ ಇವನು? ಅಲ್ಲಿ ಮೇಲು ಇನ್ನೆಲ್ ನಿನ್ನ ಗಂಡ ನಿನ್ನ ಬಿಟ್ಟು ಓಡ್ ಹೋದ್ನಲ್ಲ. ಹೌದು. ಇನ್ನು ಮೇಲೆ ನಾನೇ ನಿನ್ನ ಗಂಡ. ಅವ್ರನ್ನ ಬಿಟ್ಟಾಕೆ ಮೇಡಮ್, ನಿಮಗೆ ನಾವು ಹೊಸ ಪ್ರಪಂಚನೇ ತೋರಿಸ್ತೀರಾ? ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಕ್ಕಾಗತ್ತಾ? ಅಲ್ವಲ್ಲಮ್ಮ, ಇವ್ರು ಹಿಂಗೆಲ್ಲ ಬುದ್ಧಿ ಬರಲ್ಲ. ನಾಳೆ ಕೊಡೋಣ.
ಹೊಸ ಪ್ರಪಂಚ ತೋರಿಸ್ತ್ಯಾ? ಕ್ಯಾಮ್ರಾಮನ್ ಒಂದ್ ದಿವಸ ಬೇಕಾ ನಿಂಗೆ? ಬಾಲಿವುಡ್ ಹೇಳೋ ಮಗ್ನೆ, ನನ್ನನ್ನ ಬಾಲಿವುಡ್ ಸ್ಟಾರ್ ಮಾಡ್ತೀಯಾ? ಒಂದಿನ ಬೇಕಾ? 1 hour. ನನ್ನ ಮಗನೇ ಅಯ್ಯೋ ನನ್ನ ಮಕ್ಕಳ, ಎಲ್ಲ ನಿಮ್ಮಿಂದಲೇ ಕಂಡ್ರು ಆಗಿದ್ದು. ಮುಚ್ಚಯ್ಯ ಬಾಯಿ, ನನ್ನ ಹತ್ರ ಹಣ ತಗೊಂಡು ನನಗೆ ಡಬಲ್ ಕ್ರಾಸ್ ಮಾಡಿದವರು ನೀವು ಕಂಡ್ರು. ಹೌದಯ್ಯ, ಹೌದು. ನಾವು ಮನುಷ್ಯರು ತಾನೆ, ಬುದ್ಧಿ ಕೋತಿ ಆಯ್ತು, ಕೋತಿ. ಹೆತ್ತ ಮಕ್ಕಳನ್ನ ಯಾಮಾರಿಸ್ಬೇಕು ಅಂತ ನೀನ್ ಪ್ಲಾನ್ ಮಾಡಿದೆ, ನಿನ್ನನ್ನು ಯಾಮಾರಿಸ್ಬೇಕು ಅಂತ ನಾವು 3 ಜನನು ಪ್ಲಾನ್ ಮಾಡಿದ್ವಿ. ಎಲ್ಲ ಈ ಹಾಳು ಹೊಟ್ಟೆಪಾಡಿಗೋಸ್ಕರ ಮಾಡಿದ್ವಿ. ಒಬ್ಬ ಮನುಷ್ಯ ಮಹಾತ್ಮ ಆಗೋದಕ್ಕೆ ಅವ್ನಿಗೆ ಯಾರು ಮುಂದೆ ಬಂದು ಸಹಾಯ ಮಾಡೋದಿಲ್ಲ. ಆದ್ರೆ ಅವ್ನ್ ಕೋತಿ ಆಗೋದಕ್ಕೆ ನಿಮ್ಮಂತ 100 ಜನ ಬಂದು ಬಕ್ಕರಿಸ್ಕೋತೀರಿ. ನಾವ್ ಅವತ್ತೇ ಸತ್ತಿದ್ರೆ ನಮ್ ಹೆಂಡತಿರು 1 ಹನಿ ಕಣ್ಣೀರಾರ ಹಾಕಿರೋರು. ಆದ್ರೆ ಇವನ್ ಜೊತೆ ಸೇರ್ಕೊಂಡು ಮಾಡಿರೋ ಹಲ್ಕ ಕೆಲ್ಸಕ್ಕೆ ಈಗ ನಾವು ಸತ್ರೆ 1 ಹಿಡಿ ಮಣ್ಣಾಗ ಕೂಡ ಅವ್ರು ಬರಲ್ಲ ಕಣ. ಇವರು ಓಂ ಅಂತಾಯ ನಮೋ ಮಾರಿಶೇಷಾಯ ನಮೋ ನಾಗರಾಜಾಯ ನಮೋ ನಾಗರಾಜಾಯ ನಮೋ. ಬನ್ನಿ ಇಲ್ಲಿ. ಹಾಕಿ ನಿಮ್ಮ ಅಪ್ಪನ ಗುಂಡ್ ಹಾಕಿ ತಂಡೋರ್ ಕಾಸ್ ಕೊಟ್ಟು ನನ್ ಮಕ್ಕಳನ್ನ ತಿರುತಿ ಮಾಡಿ ಅಂತ ಹೇಳಿದ್ರ ಭೂಪ ಇವನು. ಹಾಕಿ ಗುಂಡಕ್ ಸಾಯಿಸಿ ಇವ್ನ. ಡ್ಯಾಡ್, ನಾವೇನ್ ತಪ್ಪು ಮಾಡಿದ್ವಿ? ಕಮಾನ್ ಹೇಳಿ ಡ್ಯಾಡ್, ಹೇಳಿ. ಪ್ರೀತಿ ಮಾಡಿ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ವಿ. ಯಾಕೆ ಗೊತ್ತಾ? ನಮಗ್ ಪ್ರೀತಿ ತೋರ್ಸ್ಬೇಕಾದ ಅಮ್ಮ ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ಹೋಗುವಾಗ ಪ್ರೀತಿ ವಾತ್ಸಲ್ಯನ ಎಲ್ಲಾನು ಜೊತೆಗೆ ತಕೊಂಡ್ ಹೊರಟೋದ್ಲು. ನಮ್ಮನ್ನ ಗುರ್ತು ಪರಿಚಯ ಇಲ್ದೇ ಇರೋ ದೇಶಕ್ಕೆ ಕಳಿಸ್ಬಿಟ್ಟೆ. ಹಾಸ್ಟೆಲ್ ಅಲ್ಲೋ ಜೈಲ್ನಲ್ಲಿ ಕೂಡಾಕ್ಬಿಟ್ಟೆ. ತಿಂಗಳು ಪಾಕೆಟ್ ಮನಿ ಕಳಿಸ್ತೆ. ಆದ್ರೆ ಯಾವತ್ತಾದ್ರೂ ನಮ್ ಜೊತೆ ನಿನ್ ಪ್ರೀತಿಯಿಂದ ಇದ್ಯಾ? ಇಲ್ಲ. ಯಾಕೆ? ನಿನ್ ಹಣ, ಬಿಸ್ನೆಸ್ ಮುಖ್ಯ ಆಯ್ತು. ಹೇಳಿ ಡ್ಯಾಡಿ, why you did this? ಹೇಳಿ. ಹೇಳಪ್ಪ, ಹೇಳು. ಹೇಳಿ. ನಿಮ್ಮಮ್ಮ ತೀರ್ಕೊಂಡಾಗ ನಾನ್ ತುಂಬಾ ಚಿಕ್ಕವನು. ಊರ್ನವರು ಸಂಬಂಧಿಕರು ಎಲ್ಲರೂ ಹಠ ಮಾಡಿದ್ರು, ಇನ್ನೊಂದ್ ಮದುವೆ ಮಾಡ್ಕೋ ಅಂತ. ನಾನ್ ಮಾಡ್ಕೊಂಡ ಇಲ್ಲ. ಯಾರಿಗೋಸ್ಕರ? ನಿಮ್ಗಳಿಗೋಸ್ಕರ, ನಿಮ್ ಸಂತೋಷಕ್ಕೋಸ್ಕರ. ನನ್ನ ಮಕ್ಕಳ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಹಾಗೆ ಮಾಡಿದೆ. ನೀನೇನಂದೆ? ಹಣ ಸಂಪಾದನೆ ಮುಖ್ಯ ಅಂತ ಅಂದೆ ಅಲ್ಲಮ್ಮ.
ಹೌದಮ್ಮ, ಹೌದು. ಸಂಪಾದನೆ ಮಾಡಿದೆ, ಬೇಕಾದಷ್ಟು ಸಂಪಾದನೆ ಮಾಡಿದೆ. ಯಾರಿಗೋಸ್ಕರ ಸಂಪಾದನೆ ಮಾಡಿದೆ? ನಿಮಗೋಸ್ಕರ ಸಂಪಾದನೆ ಮಾಡಿದೆ. ನಿಮ್ಮನ್ನ ಪರದೇಶಕ್ಕೆ ಕಳಿಸ್. ಯಾಕೆ? ವಿದ್ಯಾವಂತರಾಗ್ಲಿ, ಬುದ್ಧಿವಂತರಾಗ್ಲಿ ಅಂತ. ಆದ್ರೆ ನೀವ್ ಮಾಡಿದ್ದೇನು? ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಸಂಪ್ರದಾಯನೆಲ್ಲ ಮರ್ತು ಬಂದಿದ್ದೀರಿ. ಇದರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತೇನ್ರಮ್ಮ? ಆಯ್ತು ಆಯ್ತು, ನಂದೇ ತಪ್ಪು, ನಾನು ಒಪ್ಕೋತೀನಿ. ಇಷ್ಟ್ರ ಮೇಲೂ ನನ್ನ ಮೇಲೆ ಕೋಪ ನಿಮಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಮ್ಮ. ಅನ್ಬೇಡ್ರಮ್ಮ, ನೀವ್ ಅಳ್ತಾ ಇದ್ರೆ ನನ್ 3 ಮಕ್ಕಳು ಅಳ್ತಾ ಇರೋ ಹಾಗೆ ಆಗುತ್ತಮ್ಮ. ನಾನು ಒಂದು ತಾಯಿನಮ್ಮ, ನಿಮ್ ದುಃಖ ನನ್ಗೆ ಅರ್ಥ ಆಗುತ್ತೆ. ಪಿರುತಿ ಮಾಡಿ ಮದುವೆ ಮಾಡ್ಕೊಂಡ್ರೆ ಜೀವನ ಸುಖವಾಗಿರ್ತದೆ ಅನ್ನಕ್ ಏನ್ ಗ್ಯಾರಂಟಿ? ಮದುವೆ ಆದ್ಮೇಲೂ ಗಂಡನ ಜೊತೆ ಸುಖವಾಗಿರ್ತೀವಿ ಅನ್ನಕ್ ಏನ್ ಗ್ಯಾರಂಟಿ? ಇವೇ ಕೋಳಿ ತನ್ ಮೊಟ್ಟೆ ಮ್ಯಾಗ ಕೂತ್ಕೊಂಡಾಕ್ಷಣಕ್ಕೆ ಮೊಟ್ಟೆ ಹೊಡೆದೋಯ್ತದ್ಯೇ, ಮೊಟ್ಟೆ ಇನ್ನ ಜ್ವಾಪನವಾಗಿರ್ತದೆ. ಇವೇ ನಿಮ್ ಅಪ್ಪ ಹೇಳ್ದಂಗ್ ಕೇಳ್ರಿ, ಸುಮ್ಮನೆ ಮದುವೆ ಮಾಡ್ಕೇಳ್ರಿ. ಮೀನು ನೀರಲ್ಲಿದ್ರೇನೆ ಅಮ್ಮ ಬದುಕೋದಕ್ ಸಾಧ್ಯ. ನಾನು ಶ್ರೀಮಂತ ಅಂತ ಹಾಲ್ನಲ್ಲಿ ಇಟ್ಟಿದ್ದಕ್ಕೆ ಅಮ್ಮ ಇಷ್ಟೆಲ್ಲ ರಾತ ಅಂತ ಆಯ್ತು. ಕ್ಷಮಿಸ್ಬಿಡಮ್ಮ. ಅಪ್ಪ ಅಲ್ಲಿಮ್ಮ. ಅಯ್ಯೋ, ನನ್ ಬರ್ದ ಇಲ್ಲಿ. ತಾಯಂದ್ರೆ, ನಿಮ್ ಈ ಸಹಾಯನ 7 ಜನ್ಮದಲ್ಲೂ ನಾನು ಮರೆಯೋದಿಲ್ಲ. ನೀವ್ ಇಲ್ದೇ ಇದ್ದಿದ್ರೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ ಸರ್? ನಾವು ಸಣ್ಣದಾಗ ಒಂದು ನಾಟಕ ಆಡಿದ್ವಿ, ನೀವು ಅದನ್ನೇ ನಿಜ ಅಂತ ನಂಬಿಡದ? ಬಂಗಾರದಂತ ಹೆಂಡ್ತೀರಿರುವಾಗ ಬೇರೆ ಹುಡುಗಿಯನ್ನ ಕಣ್ಣೆತ್ತಿ ನೋಡ್ತೀವ ನಾವು? ಸಂಸಾರದಲ್ಲಿ ಒಂದೊಂದ್ಸಾರಿ ಬಿರುಗಾಳಿ ಬಂದೇ ಬರುತ್ತೆ. ಗಾಳಿಗೆ ಹೆದರ್ಕೊಂಡು ಸೋತು ಓಡ್ ಹೋಗ್ಬಾರ್ದು, ಅದನ್ನ ಎದುರಿಸಿ ಜಯಿಸ್ಬೇಕು. ಬೇಗ ತಾಳಿ ಕಟ್ಟಿ. ಮಾಂಗಲ್ಯಂ ತಂದು ನಾನೇನ ಮಮ ಜೀವನೆ. ಮಂತ್ರ ಹೇಳಕ್ಕೆ ಅಂತಾನೆ ದುಡ್ಡು ಕೊಟ್ಟು ಕರ್ತಿದ್ವಲ್ಲ, ಇವತ್ತಾದ್ರೂ ಸುಮ್ಮನೆ ಬೋಂಡು. ಎಲ್ಲ ಹಿಂಗ್ ಮಾತಾಡ್ಕೊಂಡು ನಿಂತ್ಕೊಳ್ಳೋದೆ. ಹೋಗ ಅಕ್ಕಿ ಕಾಳು ಕೊಟ್ಟು ವಾಲ್ಗ ಉದಿಸಬಾರ್ದು. ಅಕ್ಕಿ ಕಾಳು ಕೊಡು ಹೋಗಿ. You are so nice. We like you very much. You are so sweet. ನಾಳೆ ಸಾಯಂಕಾಲ MG Road ಬ್ಲಾಕ್ ಕ್ಯಾಟ್ ಪಬ್ ಅಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ, ಬರ್ತೀರಾ? ಪರ್ಮಿಷನ್ ಕೊಡ್ತೀರಾ?